ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಈಗ ದಿನಗಣನೆ ಆರಂಭವಾಗಿದ್ದು, ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯ ಒಂದು ಪ್ರಮುಖ ಘಟ್ಟವಾಗಿರುವಂತಹ ಮೆರವಣಿಗೆಯಲ್ಲಿ ಭಾಗಿಯಾಗುವಂತಹ ಒಂದು ಗಜಪಡೆಯನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಇದೀಗ ಸಾಗಿದ್ದು, ಈ ಕುರಿತು ಮೈಸೂರು ವನ್ಯಜೀವಿ ವಿಭಾಗದ DCF ಆಗಿರುವಂತಹ BM ಶರಣಬಸಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ಮೊಟ್ಟ ಮೊದಲನೇದಾಗಿ ಈಗ ದಸರಾ ಸಮೀಪಿಸ್ತಾ ಇದೆ, ಆನೆಗಳನ್ನ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಸಾಗ್ತಾ ಇದೆ ಸರ್? ಹಿರಿಯ ಅಧಿಕಾರಿಗಳ ನಿರ್ದೇಶನದ ಮೇರೆಗೆ ಒಂದು ಈಗಾಗಲೇ ಐದಾರು ಕ್ಯಾಂಪ್ಗಳಿಗೆ ಭೇಟಿ ನೀಡಿ ಆನೆ ಶಿಬಿರಗಳಂದರೆ ಬಂಡೀಪುರದ ರಾಮಪುರ, ನಾಗರಹೊಳೆ ಹುಲಿ ಸಂರಕ್ಷಣಾ ಪ್ರದೇಶದಿಂದ ಮತ್ತಿಗೋಡು, ಭೀಮನಕಟ್ಟೆ ಮತ್ತು ದೊಡ್ಡರ್ವೆ ಆನೆ ಶಿಬಿರಗಳು, ಮತ್ತು ಮಡಿಕೇರಿಯಿಂದ ದುಬಾರೆ ಮತ್ತು ಆರಂಗಿ ಇಲ್ಲ ಆನೆ ಶಿಬಿರಗಳಲ್ಲಿ ಭೇಟಿ ನೀಡಿ ನಮ್ಮ ತಜ್ಞ ವೈದ್ಯರು ಮತ್ತು ವಲಯಾರಣ್ಯಾಧಿಕಾರಿಗಳ ತಂಡ ಮತ್ತು ಶಿಬಿರದ ಪಶುವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆ ಪರಿಶೀಲನೆ ಮಾಡಿ ನಾವು ಟೋಟಲಾಗಿ ಒಂದು 22 ಆನೆಗಳನ್ನ ನಾವು ನೋಡಿದ್ವಿ. ಅದರಲ್ಲಿ ಈಗಾಗಲೇ ಒಂದು 18 ಆನೆನ ನಾವು ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. 18ರಲ್ಲಿ ಫಸ್ಟು 9 ಆನೆಗಳನ್ನು ನಾವು ಮೊದಲನೇ ಹಂತದಲ್ಲಿ ಕಳಿಸಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಅದೇ ಎರಡನೇ ಹಂತದಲ್ಲಿ 5 ಆನೆಗಳನ್ನು ಕರೆತರುವ ಒಂದು ಕಾರ್ಯಕ್ರಮ ಇದೆ. ಅಕಸ್ಮಾತ್ ಏನಾರು ಸಂದರ್ಭ ಬಂದಾಗ ಮತ್ತು ಉನ್ನತ ಮಟ್ಟದ ಸಭೆಯಲ್ಲಿ ತೀರ್ಮಾನ ತಗೊಂಡ್ರೆ ಹೆಚ್ಚು ಆನೆಗಳನ್ನು ಸಹ ನಾವು ಗಜಪಡೆಗೆ ಸೇರಿಸೋ ಅವಕಾಶ ಇದೆ. ಇದು ಆನೆಗಳನ್ನ ಆಯ್ಕೆ ಪ್ರಕ್ರಿಯೆನ ಯಾವ ರೀತಿ ಮಾಡ್ತೀರಿ ಸರ್? ಆನೆ ಪ್ರಕ್ರಿಯೆ ಅಂದರೆ ಈಗ ನಮ್ಮ ಶಿಬಿರಗಳಲ್ಲಿ ಉತ್ತಮವಾದ ಗಂಡು ಆನೆಗಳು ಮತ್ತು ಹೆಣ್ಣಾನೆ ಕೆಲವು ಅದು ಹೆಲ್ತ್ ಇಶ್ಯೂ ನೋಡ್ತೀವಿ. ಫಸ್ಟು ಆರೋಗ್ಯಕರವಾಗಿರಬೇಕು ಮತ್ತು ಅದು ಸೌಂಡ್ಗೆ ಬೆದರದೇ ಇರೋಂಥ ಅದು, ಮತ್ತು ಅದು ಹೆಣ್ಣಾನೆ ಆಗಿದ್ದರೆ ಅದು ಪ್ರೆಗ್ನೆನ್ಸಿ ಆಗದೇ ಇರೋಂಥ ಟೆಸ್ಟ್ ಮಾಡಿಸಿ ಡಾಕ್ಟ್ರಿಂದ ದೃಢೀಕರಣ ತಗೊಳ್ತೀವಿ. ಮತ್ತು ಅದು ಮಸ್ಲಿದೆಯಾ ಅಂತ ಅದನ್ನು ನೋಡ್ತೀವಿ. ಮಸ್ಲಿದ್ರೆ ಅದು ಕೆಲವು ತುಂಬ ಇದಾಗಿತ್ತು, ಫೆರೋಸಿಯಸ್ ಆಗಿರ್ತವೆ, ಸ್ವಲ್ಪ ಸೂಕ್ತವಾಗಿರೋದಿಲ್ಲ ಇದಕ್ಕೆ ಬೆದರೋದು ಮತ್ತು ಅನಾಹುತಗಳಾಗಂಥ ಸಂದರ್ಭಗಳಿರುತ್ತೆ. ಅದನ್ನೆಲ್ಲ ನಾವು ಮಾವುತರುಗಳು, ಕವಡಿಗಳು ಮತ್ತು ಶಿಬಿರದ ಪಶುವೈದ್ಯಾಧಿಕಾರಿಗಳು ಮತ್ತು ಆ ಶಿಬಿರಗಳೆಲ್ಲ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ನಾವು ಫಿಸಿಕಲ್ಲಾಗಿ ಅವ್ರನ್ನ ವೆರಿಫೈ ಮಾಡಿ ಸೂಕ್ತವಾಗಿರೋ ಎಲ್ಲ ಆರೋಗ್ಯಕರ ಮತ್ತು ಯಾವುದೇ ಇಶ್ಯೂ ಇಲ್ಲದಂಥದ್ದನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಸರ್, ಈ ಬಾರಿ ಅಂಬಾರಿ ಬರುವಂಥ ಕೆಲಸವನ್ನು ಯಾರಿಗೆ ವಹಿಸ್ತಾ ಇದ್ದೀರಿ ಅಂತ? ಅದು ಇನ್ನೂ ಉನ್ನತ ಮಟ್ಟದಲ್ಲಿ ಇನ್ನೂ ತೀರ್ಮಾನ ಆಗುತ್ತೆ. ಮೋಸ್ಟ್ ಪ್ರಾಬಲಿ ಅದು ಅಭಿಮನ್ಯುನೇ ಆಗ್ಬೋದು. ಅದರ ಜೊತೆಗೆ ಇನ್ನೂ ಈಕ್ವಲ್ ಆದರೆ ಅದೇ ಲೆವೆಲಲ್ಲಿ ಈಕ್ವಲ್ ಅಂತ ಇರುವಂಥ ಆನೆಗಳು ಸುಮಾರು ಇದ್ದಾವೆ. ಈಗ ಪ್ರಶಾಂತ ಇರ್ಬೋದು, ಭೀಮ ಇರ್ಬೋದು, ಮಹೇಂದ್ರ ಇರ್ಬೋದು, ಇವೆಲ್ಲನೂ ಒಂದೇ, ಧನಂಜಯ ಎಲ್ಲನೂ ಒಂದೇ ಇದರಲ್ಲಿದೆ. ಅದು ತುಂಬ ಸಬ್ಸ್ಟಿಟ್ಯೂಟ್ ಆನೆಗಳು ತುಂಬ ಇದೆ. ಕೆಲವು ಆನೆಗಳು ವಿಕ್ರಮ್ ಅಂತ ಚೆನ್ನಾಗಿತ್ತು, ಅದು ಬಟ್ ಈ ಸರಿ ಮತ್ಸಲ್ ಬಂದಿದೆ. ಮತ್ಸಲ್ ಇದರಿಂದ ಅದನ್ನು ತಾವು ತರ್ತಾ ಇಲ್ಲ. ಅದೇ ರೀತಿ ಕೆಲವು ಚೇಂಜಸ್ ಸಾಧ್ಯತೆ ಇದೆ. ಕೆಲವು ಫಿಮೇಲ್ ಎಲಿಫೆಂಟ್ಗೆ ಆರೋಗ್ಯ ದೃಷ್ಟಿಯಿಂದ ಚೇಂಜ್ ಮಾಡ್ತಾ ಇದ್ದೀವಿ. ಅಂತಿಮ ಕ್ಷಣದಲ್ಲಿ ಏನಾದ್ರು ಚೇಂಜಸ್ ಆಗೋಕ್ಕೋಸ್ಕರ ನಾವು 4 ರಿಸರ್ವ್ ಮಾಡ್ಕೊಂಡಿದ್ದೀವಿ. ಆಲ್ಮೋಸ್ಟ್ 18 ಆನೆಗಳನ್ನು ಫಿಟ್ ಆಗಿದೆ ದಸರಾ ನಡೆಸಲಿಕ್ಕೆ. ಎಲ್ಲ ಫಿಟ್ ಆಗಿದೆ. ಅದು ಉನ್ನತ ಮಟ್ಟದಲ್ಲಿ ಇನ್ನೊಂದು ನಮ್ಮ ಜಿಲ್ಲಾ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಅಂತಿಮವಾಗಿ ಅದನ್ನು ಡಿಸೈಡ್ ಮಾಡ್ತೀವಿ. ಜಿಲ್ಲಾ ಉಸ್ತುವಾರಿಗಳ ಸಚಿವರುಗಳ ಸಭೆಯಲ್ಲಿ ಅಂತಿಮವಾಗಿ ಅವರು ಘೋಷಣೆ ಮಾಡ್ತಾರೆ. ನಾವು ಅವ್ರಿಗೆ ವರದಿ ಕೊಡ್ತಾ ಇದ್ದೀವಿ. ಈಗ ಜಿಲ್ಲಾಧಿಕಾರಿಗಳಿಗೆ ನಾವು ಆಲ್ರೆಡಿ ಈಗ ಕೊಟ್ಟಿದ್ದೀವಿ. ನಮ್ಮ ಇಲಾಖೆ ಹಂತದಲ್ಲಿ ಅಪರ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹುಲಿ ಯೋಜನೆ ಮತ್ತು ಪ್ರಾಜೆಕ್ಟ್ ಟೈಗರ್ ಕನ್ಸರ್ವೇಟರ್ ಆದಂಥ ರಮೇಶ್ ಕುಮಾರ್ ಸರ್ ಮತ್ತು ನಮ್ಮ ಅರಣ್ಯ ಸಂರಕ್ಷಣಾ ಶ್ರೀಮತಿ ಮಾಲತಿ ಪ್ರಿಯ ಮೇಡಮ್ ಅವರನ್ನು ಅವರ ಅಧ್ಯಕ್ಷತೆಯಲ್ಲಿ ಆಗಲೇ ನಾವು ಎಲ್ಲ ಸ್ಕ್ರೂಟಿನಿ ಮಾಡಿ ಎಲ್ಲ ಅಧಿಕಾರಿಗಳ ತಂಡದ ಜೊತೆ ಡಿಸ್ಕಸ್ ಮಾಡಿ ಅಂತಿಮ ಪಟ್ಟಿ ತಯಾರಾಗಿದೆ. ಅದನ್ನು ಅನುಮೋದನೆ ತಗೊಂಡ ನಂತರ
ನಾವು ಅನೌನ್ಸ್ ಮಾಡ್ತೀವಿ. ಮೀಡಿಯಾಕ್ಕೆ ಕೊಡ್ತಾರೆ, ಅವರು ಅನೌನ್ಸ್ ಮಾಡ್ತಾರೆ. ಆನೆಗಳ ಪಟ್ಟಿಯೆಲ್ಲ ಸಿದ್ಧವಾಗಿದೆ. ಆಮೇಲೆ ಯಾವತ್ತು ಗಜಪಯಣ ಸಮಾರಂಭ ಆಗೋದು ಸರ್? ಮೊದಲನೇ ಆನೆಗಳು ಯಾವತ್ತು ಬರ್ಬೋದು ಮೈಸೂರಿಗೆ ಅಂತ? ಅದು ಇನ್ನೂನು ನಮ್ಗೆ ನಮ್ಮ ಇದಕ್ಕೆ ಬಂದಿಲ್ಲ. ಸೆಕೆಂಡ್ ವೀಕ್ ಆರ್ ಥರ್ಡ್ ವೀಕ್ ಅಂತೂ ಸ್ಪಷ್ಟವಾಗಿ ಆಗುತ್ತೆ. ಆಗೋದು ಆಲ್ಮೋಸ್ಟ್ 55 ಟು 50ರಿಂದ 55ರಿಂದ 60 ದಿನ ಮುಂಚೆನೇ ದಸರಕ್ಕೆ ಮುಂಚೆ ತರೋಂಥ ಕಾರ್ಯಕ್ರಮ ಇದು. ಅದರಿಂದ ಅರಮನೆ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳು, ಸಚಿವರ ಒಪ್ಪಿಗೆ ಮೇರೆಗೆ ನಾವು ಅದನ್ನು ಡಿಸೈಡ್ ಮಾಡ್ತೀವಿ. ಮೋಸ್ಟ್ ಪ್ರಾಬಬ್ಲಿ ಸೆಕೆಂಡ್ ಆರ್ ಥರ್ಡ್ ವೀಕಲ್ಲಿ ಆಗೇ ಆಗುತ್ತೆ. ಆಗಸ್ಟ್ ಸೆಕೆಂಡ್ ವೀಕ್ ಆರ್ ಥರ್ಡ್ ವೀಕಲ್ಲಿ ಧನ್ಯವಾದಗಳು ಸರ್. ಇದಿಷ್ಟು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾಗವಹಿಸಲಿರುವಂಥ ಅಭಿಮನ್ಯು ನೇತೃತ್ವದ ಗಜಪಡೆಯನ್ನು ಅಣಿಗೊಳಿಸುವುದರಲ್ಲಿ ನಿರತವಾಗಿರುವಂಥ ಆ ಒಂದು ಮೈಸೂರು ವನ್ಯಜೀವಿ ವಿಭಾಗದ DCF ಆಗಿರುವಂಥ BM ಶರಣಬಸಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್.